ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಭಾವನೆಗಳು ನಿಮ್ಮ ಮೇಲೆ ಏನಿದೆ, ಅವರ ಒಂದು ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿದೆ, ವಾಟ್ ಆ್ಯಕ್ಚುಲಿ ದೇ ಆರ್ ಥಿಂಕಿಂಗ್ ಅಬೌಟ್ ಯು, ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಮನದಾಳದ ಮಾತುಗಳು ಏನಿದೆ ಅಂತ ಟ್ಯಾರೋ ಮುಖಾಂತರ ನೋಡೋಣ. ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಬೇಕು, ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡಬೇಕು ಅನ್ನೋರು ಸಹ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ನಾನಿಲ್ಲಿ ಆಲ್ರೆಡಿ ಕಾರ್ಡ್ಸ್ಗಳನ್ನ ಶಫಲ್ ಮಾಡಿಟ್ಟಿದ್ದೀನಿ. ಸೊ ಏನು ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಏನಿದೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. 7 ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ಓಕೆ, ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಿರಬಹುದು. 3 ಆಫ್ ಸಾರ್ಟ್ಸ್. ಓಕೆ, ಕ್ವೀನ್ ಆಫ್ ವ್ಯಾಂಡ್ಸ್, 6 ಆಫ್ ಸಾರ್ಟ್ಸ್, ಟೆಂಪರೆನ್ಸ್, King of Pentacles, 9 of Cups, and 2 of Pentacles, 3 of Wands. Okay, so yes. ಸೊ ಗೈಸ್, ಇಲ್ಲಿ ನಿಮ್ಮ ಪರ್ಸನ್ ಅವರ ಆಲೋಚನೆಗಳೇನಿದೆ, ಬಹುಶಃ ಈಗ ಅವ್ರು ಥಿಂಕ್ ಮಾಡ್ತಾ ಇರೋದು ನಿಮ್ಮ ಬಗ್ಗೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬಾ ಏಳು ಬೀಳುಗಳಾಗಿದೆ ಅಂತ ಹೇಳಬಹುದು. ತುಂಬಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇಬ್ಬರು ತುಂಬಾ ಗೋತ್ರು ಆಗಿದ್ದೀರಾ, ತುಂಬ ಪೇನ್ ಅನುಭವಿಸಿದ್ದೀರಾ ಅಂತ ಬರ್ತಾ ಇದೆ. ಬಹುಶಃ ನಿಮ್ಮ ವಿಚಾರಕ್ಕೆ, ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಇಲ್ಲಿ ತುಂಬ ಅಡೆತಡೆಗಳು ಬರ್ತಾ ಇರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗ್ತಾ ಇರಬಹುದು. ಆ್ಯಂಡ್ ನಿಮ್ಮ ಪ್ರೀತಿಗೆ ಇಲ್ಲಿ ನಿಮ್ಮ ಪರ್ಸನ್ ಮನೆಯವರ ಕಡೆಯಿಂದ ಅಪೋಸ್ ಅನ್ನೋದಿದೆ ಅಂತ ಹೇಳಬಹುದು. ಮದರ್ ಇಶ್ಯೂಸ್ ಅಂತ ಇರಬಹುದು. ಆ್ಯಂಡ್ ಈ ಪರ್ಸನ್ ತುಂಬ ಹಾರ್ಟ್ ಬ್ರೇಕ್ ಆಗಿದೆ. ಅವರ ಒಂದು ಮನದಲ್ಲಿ ಏನಿದೆ, ಅವರ ಒಂದು ಮನಸ್ಸಲ್ಲಿ ಏನಿದೆ, ತುಂಬಾ ಬ್ರೇಕ್ ಡೌನ್ ಆಗಿದ್ದಾರೆ. ಹೇಳ್ತಾರಲ್ಲ, ಭಾವನೆಗಳು ನುಚ್ಚು ನೂರಾಗಿದೆ ಅಂತ, ಹಾರ್ಟ್ ತುಂಬ ಬ್ರೇಕ್ ಆಗಿದೆ ಅಂತ, ಆ ರೀತಿಯ ಒಂದು ಫೀಲಲ್ಲಿದ್ದಾರೆ ಅಂತ ಹೇಳ್ಬಹುದು. ಇಲ್ಲಿ ನಿಮ್ಮನ್ನೂ ಪಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ಕೆರಿಯರ್ ವಿಚಾರವಾಗಿ ಬಂದರೂ ಸಹ ಇವ್ರಿಗೆ ಇಷ್ಟಪಟ್ಟಿರುವಂತಹ ಒಂದು ಕೆಲಸ ಏನಿತ್ತು, ಆ ಒಂದು ಕೆಲಸನೂ ಕೂಡ ಇವ್ರಿಗೆ ಮಾಡಬೇಕಾಗಿರುವಂತಹ ಒಂದು ಅವಕಾಶನೂ ಇಲ್ಲಿ ಇವ್ರಿಗೆ ಸಿಗ್ತಾ ಇಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲೂ ಅಥವಾ ಕೆರಿಯರಲ್ಲೂ ಎರಡರಲ್ಲೂ ಇವರು ಸೋತೋಗಿದ್ದೀನಿ ಅಂತ ತುಂಬಾ ಲೋ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾವುದೋ ಒಂದು ಕೆಲಸದಲ್ಲಿ ಏನೇ ಇದ್ರೂ ಸಹ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ. ನಮ್ಮ ಮನೇಲಿ ಒಪ್ತಾರಾ, ಇವ್ರನ್ನ ಹೇಗೆ ಪಡ್ಕೋಬೇಕು, ಇವ್ರಿಗೆ ಹೇಗೆ ಸೆಟಲ್ ಆಗಿ ಇಟ್ಕೋಬೇಕು, ಯಾವ ರೀತಿ ನೋಡ್ಕೋಬೇಕು. ಬಹುಶಃ ನಿಮ್ಮಿಬ್ಬರ ಮಧ್ಯೆ ಫ್ಯಾಮಿಲಿ ವಿಚಾರಕ್ಕೆ ಜೋರಾಗಿ ಜಗಳ ಆಗಿರಬಹುದು, ಅಥವಾ ಮದರ್ ಇಶ್ಯೂಯಿಂದ ತುಂಬಾ ಅಪೋಸ್ ಅನ್ನೋದು ಬರ್ತಾ ಇರಬಹುದು. ಅವರ ಒಂದು ಕಡೆಯಿಂದ ಮದರ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಮದರ್ ಇಶ್ಯೂ ಇರಬಹುದು. ಮೇನ್ ಹೆಡ್ ಏನಿದೆ, ಹೆಡ್ ಆಫ್ ದಿ ಫ್ಯಾಮಿಲಿ, ಇಬ್ಬರ ಫ್ಯಾಮಿಲಿಯಲ್ಲಿ ಒಬ್ಬರ ಒಂದು ಹೆಡ್ ಆಫ್ ದಿ ಫ್ಯಾಮಿಲಿ ಕಡೆಯಿಂದ ಇಲ್ಲಿ ಒಪ್ಪಿಗೆ ಅನ್ನೋದು ಇನ್ನೂ ನಿಮ್ಮ ಒಂದು ರಿಲೇಷನ್ಶಿಪ್ಗೆ ಸಿಗ್ತಾ ಇಲ್ಲ. ಎಸ್, ಅಫ್ಕೋರ್ಸ್ ಈ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಎಸ್, ಇವರು ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಇಚ್ಛೆನಲ್ಲೇ ಇದ್ದಾರೆ. ಬಟ್ ಆ್ಯಸ್ ನಾವು ಈ ಪರ್ಸನ್ಗೆ ತುಂಬಾ ಒಂದು ಕ್ಲಾರಿಟಿ ಅನ್ನೋದು ಬೇಕು. ಲೈಫಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಎಲ್ಲವನ್ನು ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಈ ಪರ್ಸನ್ ಕೆರಿಯರ್ ಬಗ್ಗೆ ಯೋಚನೆ ಮಾಡೋದಾ, ಅಥವಾ ಪ್ರೀತಿ ಬಗ್ಗೆ ಯೋಚನೆ ಮಾಡೋದಾ, ಕೆರಿಯರ್ ಇಂಪಾರ್ಟೆಂಟಾ, ಪ್ರೀತಿ ಇಂಪಾರ್ಟೆಂಟಾ, ಅಥವಾ ಫ್ಯಾಮಿಲಿ ಇಂಪಾರ್ಟೆಂಟಾ, ಇದೆಲ್ಲನೂ ಬ್ಯಾಲೆನ್ಸ್ ಮಾಡ್ತಾ 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 ಆ್ಯಕ್ಚುಲ್ ಆಗಿರುವಂಥ ಇವರ ಒಂದು ಲೈಫಲ್ಲಿ ಇವ್ರಿಗೆ ಏನು ಬೇಕು ಅದು ಇವ್ರಿಗೆ ಸಿಗ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಒಂದು ಪರ್ಸನ್ ಲೈಫಲ್ಲಿ ಸೆಲ್ಫ್ ಲವ್ ಅನ್ನೋದು ಇಲ್ಲ. ಆ್ಯಸ್ ನಾವು ಈ ಪರ್ಸನ್ ತುಂಬಾ ನೋವಲ್ಲಿದ್ದಾರೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆಗೆ ಬಂದುಬಿಡಬೇಕು, ನಿಮ್ಮ ಹತ್ರ ಈಗ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದು ತಲುಪಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮನ್ನ ಕಾಲ್ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ಇವ್ರಿಗೆ. ಬಟ್ ತುಂಬ ಅದ್ರ ಜೊತೆಗೂ ಕೂಡ ಅವರ ಒಂದು ಸಣ್ಣ ಭಯ, ನಿಮಗೆ ಕಾಲ್ ಮಾಡಿದ್ರೆ ನಿಮಗೇನಾದರೂ ಪ್ರಾಬ್ಲಮ್ ಆಗುತ್ತೇನೋ, ಅಥವಾ ಅವ್ರಿಗೇನಾದರೂ ಪ್ರಾಬ್ಲಮ್ ಆಗುತ್ತೇನೋ, ಅಥವಾ ಬೇರೆದವ್ರ ಕಡೆಯಿಂದ ಪ್ರಾಬ್ಲಮ್ ಬರಬಹುದು. ಸಮಥಿಂಗ್ ಅವ್ರನ್ನೇನೋ ಒಂದು ತಡೀತಾ ಇದೆ.
ಬಹುಶಃ ಅವರ ಒಂದು ಲೈಫ್ ಏನಿದೆ ನಿಮ್ಮ ಒಂದು ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಬಹುದು. ಅಥವಾ ಏನು ನಿಮ್ಮ ಕಡೆ ಎಲ್ಲವೂ ಸರಿ ಇದೆ, ಬಟ್ ಅವ್ರ ಕಡೆಯಿಂದ ಸ್ವಲ್ಪ ಅವರು ಫಿನಾನ್ಷಿಯಲಿ ಲಾಸ್ ಇದ್ದಾರೆ. ಆ ಒಂದು ರೀಸನ್ಗೂ ಬಹುಶಃ ನಿಮ್ಮ ಇಬ್ಬರ ಪ್ರೀತಿ ಒಪ್ಪಿಗೆ ಆಗ್ತಾ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಸಪೋಸ್ ಇಲ್ಲಿ ನೀವೇನಾದರೂ ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಸ್ವಲ್ಪ ದಿನ ವೇಟ್ ಮಾಡಿ. ಬಿಕಾಸ್ ಆ್ಯಕ್ಚುಲಿ ಈ ಪರ್ಸನ್ ತುಂಬಾ ನೀವು ಬೇಕು ಅಂತ ಕಾಯ್ತಾ ಇದ್ದಾರೆ. ಆ್ಯಂಡ್ ಎಸ್, ಅವರ ಒಂದು ಥಾಟ್ ಏನು ಅಂದರೆ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ದ ಓನ್ಲಿ ವೇ ಈಸ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್ ಅಂತ ಬರ್ತಾ ಇದೆ. ಇವರ ಒಂದು ಕರೆಂಟ್ ಥಾಟ್ ಏನಿದೆ ಅಂದರೆ ಸ್ಟ್ರಾಂಗ್ ಥಾಟ್, ನನ್ನ ಒಂದು ಬಿಸ್ನೆಸ್ ಅಥವಾ ನನ್ನ ಒಂದು ಜಾಬ್ ಏನಿದೆ ಅದು ಅಚೀವ್ ಮಾಡಬೇಕು. ಆ್ಯಕ್ಚುಲಿ ಇವ್ರಿಗೆ ಬಿಸ್ನೆಸ್ ಮಾಡುವಂತಹ ಇಂಟ್ರೆಸ್ಟ್ ಇರಬಹುದು, ಬಟ್ ಆ್ಯಸ್ ನಾವು ಪರಿಸ್ಥಿತಿಗಳಿಗೋಸ್ಕರ ಏನೋ ಒಂದು ಕೆಲಸ ಮಾಡ್ಕೊಳ್ತಾ ಇರಬಹುದು. ಜಸ್ಟು ಅಕ್ಯುಮುಲೇಟ್ ಮನಿ, ಸ್ವಲ್ಪ ದುಡ್ಡನ್ನು ಅಕ್ಯುಮುಲೇಟ್ ಮಾಡಿಕೊಂಡು ಒಂದು ಬಿಸ್ನೆಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಆ ಬಿಸ್ನೆಸ್ಸನ್ನು ವರ್ಲ್ಡ್ ವೈಡ್ ಆಗಿ ನಾನು ಗ್ರೋತ್ ಮಾಡಿಕೊಂಡು ಆಮೇಲೆ ನನ್ನ ಪರ್ಸನ್ಗೆ ನಾನು ಕಮಿಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಆದರೆ ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆದರೆ, ನಾನು ಫಿನಾನ್ಷಿಯಲಿ ಸ್ಟ್ರಾಂಗ್ ಆದರೆ ನನ್ನ ಪರ್ಸನ್ನ ನಾನು ಮದುವೆ ಆಗಬಹುದು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬಹುದು. ಏನೇ ಅಪೋಸ್ ಬಂದ್ರೂ ನಾನು ಎಲ್ಲರನ್ನೂ ಎದುರಿಸಿ ನಿಲ್ಲಬಹುದು ಅನ್ನೋ ಒಂದು ವಿಚಾರಗಳು ಇವ್ರಿಗೆ ಬರ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಕರೆಂಟ್ಲಿ ಬೇಕಾಗಿರೋದು ಲೈಕ್ ಶೇರಿಂಗ್ ಅನ್ನೋದು ಬೇಕು. ಅಥವಾ ಇವರ ಒಂದು ಮನಸ್ಸಲ್ಲಿ ಏನು ಆಳವಾಗಿ ದುಃಖ ಇಟ್ಕೊಂಡಿದ್ದಾರೆ, ಅವ್ರಿಗೇನೋ ಒಂದು ಹೇಳ್ಕೋಬೇಕು ಅಂತ ಇದ್ದಾರೆ, ಅವ್ರಿಗೆ ಹೇಳ್ಕೊಳ್ಳೋಕೆ ಯಾರೂ ಒಂದು ಸಿಗ್ತಾ ಇಲ್ಲ. ಎಲ್ಲವನ್ನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾಯಿದ್ರು, ನಿಮ್ಮ ಜೊತೆ ಮಾತಾಡ್ತಾಯಿದ್ರು, ಅವಾಗ ಅವ್ರಿಗೆ ಪೀಸ್ ಸಿಗ್ತಾಯಿತ್ತು. ಈಗ ಆ ಪೀಸ್ ಎಲ್ಲೂ ಸಿಗ್ತಾ ಇಲ್ಲ ಅಂತ ಅವರಿಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಪ್ರತಿಯೊಂದು ವಸ್ತುವಿನಲ್ಲಿ ಅಥವಾ ಇನ್ಸಿಡೆಂಟಲ್ಲಿ ನೀವಿದ್ದಿದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರಿ, ನೀವು ಅವ್ರ ಜೊತೆಗಿದ್ದಿದ್ರೆ ಯಾವ ರೀತಿ ನಾನು ರಿಯಾಕ್ಟ್ ಮಾಡ್ತಾಯಿದ್ದೆ, ಈ ರೀತಿ ವಿಚಾರಗಳಿದೆ. ಆ್ಯಂಡ್ ಇವರು ತುಂಬ ಫ್ಯೂಚರಲ್ಲಿ ಹೇಗಿರಬೇಕು ಏನಿರಬೇಕು ಅಂತ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ನನ್ನ ಪರ್ಸನ್ನ ಯಾವ ರೀತಿ ನೋಡ್ಕೋಬೇಕು, ನಾನು ಕಮಿಟ್ಮೆಂಟ್ ಕೊಟ್ಟರೆ ಹೇಗೆ, ಅಥವಾ ಅಪೋಸ್ ಆಗಿ ನಿಂತ್ಕೊಂಡ್ರೆ ಹೇಗೆ, ಏನೆಲ್ಲ ಬರುತ್ತೆ. ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಇದರಿಂದನೇ ಅರ್ಧ ಇವ್ರು ಆ್ಯಕ್ಷನ್ಸ್ ತೊಗೊಳ್ಳೋದಕ್ಕೆ ಭಯ ಪಡ್ತಾ ಇರ್ಬೋದು. ಆ್ಯಸ್ ನಾವು ಈ ಪರ್ಸನ್ಗೆ ನೀಡ್ಸ್ ಅ ಪೀಸ್ ಅಂತ ಬರುತ್ತೆ. ಆ್ಯಂಡ್ ಈ ಪರ್ಸನ್ ನಿದ್ದೆ ಮಾಡಿ ಸುಮಾರು ದಿನ ಆಗಿರಬಹುದು, ಸುಮಾರು ತಿಂಗಳುಗಳಾಗಿರ್ಬೋದು. ಒಂದು ಒಳ್ಳೆ ನಿದ್ದೆಯ ಅವಶ್ಯಕತೆ ಈ ಪರ್ಸನ್ಗೆ ಇದೆ. ಎಸ್ ಗೈಸ್, ಈ ಪರ್ಸನ್ ನಿದ್ದೆ ಮಾಡಿ ಸಹ ತುಂಬ ದಿನಗಳಾಗಿರಬಹುದು. ಹಿಯರ್ ದಟ್ ಈ ಪರ್ಸನ್ ವಾಂಟ್ಸ್ ಟು ಶೇರ್ ಸಮಥಿಂಗ್, ಎಲ್ಲವನ್ನೂ ಅವ್ರ ದುಃಖನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಇದ್ದಾರೆ. ಸೂನ್ ಲೈಕ್ ವಿತಿನ್ 1 month ಅಥವಾ ಕೆಲವರಿಗೆ 3 days ಅಥವಾ ಕೆಲವರಿಗೆ ಇನ್ನೂ ಒಂದು 2-3 ವೀಕ್ಸಲ್ಲಿ ಅವ್ರ ಕಡೆಯಿಂದ ಒಂದು ಮೆಸೇಜ್ ಅಥವಾ ಕಾಲ್ ಹೇಗಿದೆಯಾ ಏನು ಅಂತ ಕೇಳೋದಕ್ಕೆ, ಅಥವಾ ಅವರ ಒಂದು ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಖಂಡಿತ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿದರೆ ಖಂಡಿತ ರಿಪ್ಲೈ ಮಾಡಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ವೇಟ್ ಮಾಡಿ. ಸಪೋಸ್ ನೀವೇನಾದರೂ ಮೂವ್ ಆನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ಆ್ಯಸ್ ನೌ ಈ ಪರ್ಸನ್ ವಾಂಟ್ಸ್ ಟು ಹೀಲ್ ಆ್ಯಂಡ್ ಈ ಪರ್ಸನ್ಗೆ ಪೀಸ್ ಬೇಕು, ಎಲ್ಲ ಸರಿ ಮಾಡ್ಕೋಬೇಕು, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು. ಲೈಕ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವ್ರಿಗೆ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಇವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಏನು ಆ್ಯಕ್ಷನ್ಸ್ನ ತೊಗೊಳ್ತಾ ಇಲ್ಲ, ಅಥವಾ ಏನು ಪ್ಲ್ಯಾನಿಂಗ್ಸ್ ಮಾಡ್ಕೊಳ್ತಾ ಇಲ್ಲ. ತುಂಬ ದಿನದಿಂದ ನಾವು ನೋ ಕಾಂಟ್ಯಾಕ್ಟಲ್ಲಿದ್ದೀವಿ, ತುಂಬ ವರ್ಷದಿಂದ ನಾವು ನೋ ಕಾಂಟ್ಯಾಕ್ಟಲ್ಲಿದ್ದೀವಿ, ಸ್ಟಿಲ್ ಈ ಪರ್ಸನ್ಗೆ ಬರ್ತಾ ಇಲ್ಲ. ಮೂವ್ ಆನ್ ಆಗಿದ್ದಾರೆ, ನಾನೇನು ಮಾಡಬೇಕು ನನಗೇನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವರು ಎಸ್ ಅಂತಲೂ ಇಲ್ಲ, ಮೂವ್ ಆನ್ ಆಗು ಅಂತಲೂ ಹೇಳ್ತಿಲ್ಲ, ವೇಟ್ ಮಾಡು ಅಂತಲೂ ಹೇಳ್ತಾ ಇಲ್ಲ. ಏನು ಮಾಡಬೇಕು ಯೂನಿವರ್ಸ್ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಯೂನಿವರ್ಸ್ ಈಸ್ ಟೆಲ್ಲಿಂಗ್ ಯು ಗೈಸ್ ಜಸ್ಟ್ ವೇಟ್ ಫಾರ್ ಸಮ್ ಡೇಸ್. ಓಕೆ, ಇವ್ರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಖಂಡಿತ ಬರುತ್ತೆ. ಅಟ್ಲೀಸ್ಟ್ ಆ ಕಾಲ್ ಮೆಸೇಜಲ್ಲಿ ಅವರು ಹೇಳಾದರೂ ಹೇಳ್ತಾರೆ, ಅಟ್ಲೀಸ್ಟ್ ಮೂವ್ ಆನ್ ಆಗು ಅಂತನಾದರೂ ಹೇಳ್ತಾರೆ, ಅಥವಾ ವೇಟ್ ಮಾಡು ಅಂತನಾದರೂ ಹೇಳ್ತಾರೆ. ನೀವೇನಾದರೂ ಅವ್ರ ಕಡೆಯಿಂದನೇ ಒಂದು ಸ್ಟೆಪ್ ಇನಿಷಿಯೇಟಿವ್ ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಅವರೇ ಒಂದು ಸ್ಟೆಪ್ ತೊಗೊಳ್ಳೋವರೆಗೂ ನೀವಿಲ್ಲಿ ವೇಟ್ ಮಾಡಲೇಬೇಕಾಗತ್ತೆ. ನೋಡಿ, ವೇಟ್ ಈಸ್ ಲೈಕ್ ಇವತ್ತು ನಾನು ಒಂದು ರೆಮಿಡಿ ಮಾಡಿದೆ ಅಥವಾ ಇವತ್ತೇನೋ ಆಯಿತು ನಾಳೆನೇ ಆಗಿಬಿಡಬೇಕು ಅಂದರೆ ನೋ. ಬಿಕಾಸ್ ಇಲ್ಲಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದೆ. ಪ್ರಾಬ್ಲಮ್ಸ್ ಇನ್ ದ ಸೆನ್ಸ್ ಮೇಜರ್ ಸಣ್ಣ ಪುಟ್ಟ ಇಟ್ಸ್ ಲೈಕ್ ಹೇಳಿದ್ರೂ ದೊಡ್ಡದೂ ಅಲ್ಲ ಚಿಕ್ಕದೂ ಅಲ್ಲ. ಕೇಳಿದ್ರೆ ತುಂಬ ಚಿಕ್ಕದು ಅನಿಸುತ್ತೆ, ಮಾಡೋದಕ್ಕೆ ಹೋದರೆ ತುಂಬ ದೊಡ್ಡದಿದೆ. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಇದೆ. ಲಾಜಿಕ್ ಅನ್ನೋದು ಅಷ್ಟು ಈ ಒಂದು ಇದರಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಸ್ಟಿಲ್ ಈ ಪರ್ಸನ್ ವಾಂಟ್ಸ್ ಯು, ಬಿಕಾಸ್
ನಿಮ್ಮನ್ನು ಗಿವ್ ಅಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಎಸ್, ಅವ್ರಿಗೊಂದು ಏನೋ ಒಂದು ಸ್ಟ್ರಾಂಗ್ ನಂಬಿಕೆ, ಎಷ್ಟೇ ವರ್ಷ ಆದರೂ ನನ್ನ ಪರ್ಸನ್ ಸ್ಟಿಲ್ ಇನ್ನೂ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಒಂದು ಚಿಕ್ಕ ಹೋಪಲ್ಲಿ ಕೂಡ ಅವರು ಇದ್ದಾರೆ. ಆ್ಯಂಡ್ ನೀವು ಸಹ ಬಹುಶಃ ಏನೇ ಆದರೂ ಹೇಗೆ ಇದ್ದರೂ ನನ್ನ ಪರ್ಸನ್ ವಾಪಸ್ ನಂಗೆ ಬರ್ತಾರೆ ಅಂತ ನೀವು ಸಹ ವೇಟ್ ಮಾಡ್ತಾ ಇದ್ದೀರಾ. ನೀವು ಆ ನಂಬಿಕೆಯಲ್ಲಿದ್ದೀರಾ. ಡೆಫಿನೆಟ್ಲಿ ನಿಮ್ಮಿಬ್ಬರ ಲೈಫಲ್ಲಿ ಒಂದು ರೈಸ್ ಅನ್ನೋದಾಗುತ್ತೆ, ಒಂದು ನ್ಯೂ ಜರ್ನಿ, ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಲ್ವಾ? ಸೊ ಈಗ ಏನಿದೆ, ಈಗ ನೀವು ಏನು ಫೇಸ್ ಮಾಡ್ತಾ ಇದ್ದೀರಾ, ಈಗ ಏನು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಈ ಒಂದು ಫೇಸ್ ಏನಿದೆ, ಈ ಒಂದು ಸ್ಟೇಜ್ ಏನಿದೆ, ಅದು ಖಂಡಿತ ಸರಿ ಹೋಗುತ್ತೆ. ಇಟ್ಸ್ ಲೈಕ್ ನೀವು ನೋ ಕಾಂಟ್ಯಾಕ್ಟಲ್ಲಿ ಎಷ್ಟೇ ದಿನ ಇರಿ ಅಥವಾ ಎಷ್ಟು ವರ್ಷನಾದರೂ ಇರಿ, ಇಟ್ಸ್ ಲಾಂಗ್ ಆಗಿರಬಹುದು ಅಥವಾ 2 ವರ್ಷದಿಂದನೂ ನೀವು ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ಲೈಕ್ 3 ಇಯರ್ಸ್ 4 ಇಯರ್ಸ್ ಸ್ಟಿಲ್ ಈ ಪರ್ಸನ್ ಕಡೆಯಿಂದ ಏನಾದರೂ ಒಂದು ಹೋಪ್ ಬೇಕು ಅಂದರೆ ಜಸ್ಟ್ ವೇಟ್ ಫಾರ್ ಫ್ಯೂ ಮಂತ್ಸ್, ಅಟ್ಲೀಸ್ಟ್ 2 ಮಂತ್ಸ್ವರೆಗೂ ವೇಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ಸಮಥಿಂಗ್ ಸೈನ್ ಅಂತ ಹೇಳ್ಬಹುದು, ಅಥವಾ ಮೆಸೇಜ್ ಅಂತ ಹೇಳ್ಬಹುದು, ಅಥವಾ ಬೇರೆದವ್ರ ಮುಖಾಂತರನಾದರೂ ನಿಮಗೊಂದು ಇವ್ರ ಬಗ್ಗೆ ಏನಾದರೂ ಒಂದು ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ನೀವು ಸ್ವಲ್ಪ ವೇಟ್ ಮಾಡಿ. ಬಿಕಾಸ್ ಈ ಪರ್ಸನ್ ಸದ್ಯಕ್ಕೆ ಆ್ಯಕ್ಷನ್ಸ್ ತೊಗೊಳ್ತಾರಾ ಅಂದರೆ ನೌ ದಿಸ್ ಪರ್ಸನ್ ವಾಂಟ್ಸ್ ಹೀಲಿಂಗ್. ಬಿಕಾಸ್ ಈ ಪರ್ಸನ್ ಅಷ್ಟು ಖುಷಿಯಾಗಿಲ್ಲ, ಅಷ್ಟು ಸರಿಯಾಗಿಲ್ಲ. ಬಿಕಾಸ್ ಬೇರೆ ಕಡೆಯಿಂದ ಬಹುಶಃ ನಿಮಗೆ ಕೇಳಿ ಬರ್ಬೋದು ಅವ್ರು ಹ್ಯಾಪಿಯಾಗಿದ್ದಾರೆ, ಆರಾಮಾಗಿದ್ದಾರೆ, ನಿಮ್ಮನ್ನು ಬಿಟ್ಟು ಚೆನ್ನಾಗಿದ್ದಾರೆ ಅಂತ ನಿಮಗೆಲ್ಲ ಬಂದಿರಬಹುದು ಮೆಸೇಜಸ್, ಅಥವಾ ಯಾರಾದರೂ ಹೇಳಿರಬಹುದು. ಜಸ್ಟ್ ಬಿಕಾಸ್ ಅವರಿಗೆ ಆ ಪರ್ಸನ್ ಈ ಥರ ಹೇಳು ಅಂತಲೂ ಹೇಳಿಸಿರಬಹುದು. ಈ ಥರನೂ ಇದೆ. ಬಿಕಾಸ್ ಅವ್ರು ಚೆನ್ನಾಗಿಲ್ಲ ಅಂದಾಗ ನೀವು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಾ ಅಂತ ಅವ್ರಿಗೆ ಗೊತ್ತು. ಬಿಕಾಸ್ ನಿಮ್ಮ ಖುಷಿ ಅವ್ರಿಗೆ ಇಂಪಾರ್ಟೆಂಟ್, ಅವರ ಖುಷಿ ನಿಮಗೆ ಇಂಪಾರ್ಟೆಂಟ್. ಇಲ್ಲಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡ್ ಆಗಿ ಅಥವಾ ಮ್ಯೂಚುವಲಿ ತುಂಬ ಕನೆಕ್ಟ್ ಆಗಿದ್ರಿ, ಹಾರ್ಟ್ ಟು ಹಾರ್ಟ್ ತುಂಬ ಕನೆಕ್ಟ್ ಆಗಿದ್ರಿ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ತುಂಬಾ ಡೀಪ್ ಕನೆಕ್ಟಿವಿಟಿ ಇದೆ, ತುಂಬಾ ಒಂದು ಲೈಕ್ ಸೋಲ್ ಕನೆಕ್ಷನ್ಸ್ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ನಿಮಗೇನೇ ಫೀಲ್ ಆದರೂ ಅವ್ರಿಗೆ ಫೀಲ್ ಆಗುತ್ತೆ, ಅವ್ರಿಗೇನೇ ಫೀಲ್ ಆದರೂ ನಿಮಗೆ ಫೀಲ್ ಆಗುತ್ತೆ. ಸೊ ದಟ್ ಈ ಪರ್ಸನ್ ಎಲ್ಲೋ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಪ್ರಿಟೆಂಡ್ ಮಾಡ್ತಾ ಇರ್ಬೋದು, ಬಿಟ್ಟರೆ ನಿಮ್ಮ ಮೇಲೆ ಆ್ಯಕ್ಚುಲಿ ಫೀಲಿಂಗ್ಸ್ ಇದೆ, ಕಮಿಟ್ಮೆಂಟ್ ಕೊಡಬೇಕು, ಡೆಫಿನೆಟ್ಲಿ ಕೊಡ್ತಾರೆ. ಆ್ಯಂಡ್ ವೇಟ್ ಫಾರ್ ಫ್ಯೂ ಮಂತ್ಸ್, ಫ್ಯೂ ಡೇಸ್, ಕೆಲವ್ರಿಗೆ ಫ್ಯೂ ಡೇಸ್, ಫ್ಯೂ ವೀಕ್ಸ್, ಇನ್ನು ಕೆಲವ್ರಿಗೆ ಫ್ಯೂ ಮಂತ್ಸ್, ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್. ಬಟ್ ಯು ಹ್ಯಾವ್ ಟು ವೇಟ್ ಗೈಸ್, ಬಿಕಾಸ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಎನರ್ಜಿ ಅನ್ನೋದನ್ನು ನೀವು ಪಡ್ಕೊಳ್ಳೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.